ಇದೇ ರೀತಿ ಏನಾದರೂ ಮಾಡಿದರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ. ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ಧರ್ಮಸ್ಥಳದ ಪೊಲೀಸರು, ಬೆಳ್ತಂಗಡಿಯ ಪೊಲೀಸರು ಆಗಬೇಕು. ನಾಚಿಕೆ ಆಗಬೇಕು ಪೊಲೀಸರಿಗೆ, ನಾಚಿಕೆ ಆಗಬೇಕು. ಶೇಮ್ ಆನ್ ಯುವರ್ ಪಾರ್ಟ್. ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ವೀರೇಂದ್ರ ಜೈನನ್ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾರ್ಕೊಂಡಿದ್ದೀರಿ, ನಿಮ್ಮ ಖಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲಾಯಕಗಳು. ನಾಚಿಕೆ ಆಗಬೇಕು ನಿಮಗೆ ಪೊಲೀಸರಿಗೆ. ಥೋ ಅಂತ ಉಗಿತಿದ್ದಾರೆ ಜನರೆಲ್ಲರೂ. ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು. ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು. ಮೊನ್ನೆ ಹೋಗಿ ತೊಳಾಡ್ತಾರೆ, ದೂಡ್ತಾರೆ, ಕೆಟ್ಟದಾಗಿ ಹೊಲಸೊಸ ಬೈತಾರೆ, ಸೂಮಗ ಬೋಮಗ ಅಂತ ಬೈತಾರೆ. ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ. ಹೋಗ್ರಿ, ಎಲ್ಲಾದ್ರೂ ವರದಿ ಬಿಚ್ಚ ಚಪ್ಪಲಿ ತೊಳೆಯಕ್ಕೆ ಹೋಗ್ರಿ ನೀವು ಅಲ್ಲಿ ಪೊಲೀಸರು. ಎಷ್ಟೋ ಸರಿ ಹೇಳ್ಬೇಕು ನಿಮಗೆ ಧರ್ಮಸ್ಥಳ ಪೊಲೀಸರಿಗೆ, ಬೆಳ್ತಂಗಡಿ ಪೊಲೀಸರಿಗೆ. ಅರುಣ್ ಕುಮಾರ್ ಸಾಹೇಬ್ರೆ, ನೀವು ಬರೀ ನೋಟಿಸ್ ಕೊಡೋದು, ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಾಕಾಗುದಿಲ್ಲ. ಎಲ್ಲರನ್ನು ಕೂಡ ಹೆಡೆ ಕೊಟ್ಟು ಒದ್ದು ಒಳಗಡೆ ಹಾಕಿದ್ರೆ ಸರಿ. ಇಲ್ಲ ಅಂತಂದ್ರೆ ನೋಡಿ, ಭಕ್ತರ ಸಂಖ್ಯೆ, ಹೋರಾಟಗಾರರ ಸಂಖ್ಯೆ, ಜನಸಾಮಾನ್ಯರ ಸಂಖ್ಯೆ, ಕೋಟ್ಯಾಂತರ ಜನ ಬರ್ತಾರೆ. ಈಗ ಕೋಟ್ಯಾಂತರ ಜನ ಬರ್ತಾರೆ. ನೀವೇ ಕಾರಣ, ಪೊಲೀಸರೇ ಕಾರಣ. ಏನಾದ್ರೂ ಆಗ್ಬೇಕು, ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗ್ಬೇಕು, ನೀವೇ ಪೊಲೀಸರ ಕಾರಣ. ಹರ್ಷೇಂದ್ರನ್ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೇವನ್ನ